ದ್ವೇಷ ಕತ್ತಲು ತುಂಬಿದ ಸಮಾಜದಲ್ಲಿ ಪ್ರೀತಿ ಸಹಬಾಳ್ವೆ ಎಂಬ ಹಣತೆಗಳನ್ನು ಹಚ್ಚುವ ಮೂಲಕ ಪ್ರತಿಯೊಬ್ಬರ ಬಾಳಿನಲ್ಲಿ ಬೆಳಕನ್ನು ಕಾಣುವ ಕೆಲಸ ಇಂದಿನ ಪ್ರಮುಖ ಆದ್ಯತೆಯಾಗಬೇಕು ಎಂದು ಮಲ್ಪೆ ಯುಬಿಎಂ ಚರ್ಚ್ನ ಸಭಾಪಾಲಕರಾದ ಪಾಸ್ಟರ್ ಕುಮಾರ್ ಸಾಲಿನ್ಸ್ ಹೇಳಿದ್ದಾರೆ. ಮಲ್ಪೆಯ ಸಿಎಸ್ಐ ಎಬನೇಜರ್ ಚರ್ಚ್ ನಡೆದ ಕಲ್ಯಾಣಪುರ ವಲಯ ಹಂತದ ಕ್ರೈಸ್ತ ಐಕ್ಯತಾ ಪ್ರಾರ್ಥನಾ ಸಭೆಯಲ್ಲಿ ಪ್ರಬೋಧನೆ ನೀಡಿ ಮಾತನಾಡಿದ್ದಾರೆ. ಬೆಳಕು ನಮ್ಮ ಸುತ್ತಮುತ್ತಲಿನ ಕತ್ತಲನ್ನು ಕರಗಿಸುತ್ತದೆ. ಅಂತೆಯೇ ನಾವು ಕೂಡ ಕತ್ತಲನ್ನು ತುಂಬಿದ ದುರ್ಬಲರ ಬದುಕಿನಲ್ಲಿ ಹಣತೆ ಹಚ್ಚುವ ಕೆಲಸ ಮಾಡಿದಾಗ ನಮ್ಮ ಜೀವನ ಸಾರ್ಥಕತೆಯನ್ನು ಕಾಣುತ್ತದೆ ಎಂದಿದ್ದಾರೆ. ಕಲ್ಯಾಣಪುರ ಮಿಲಗ್ರೀಸ್ ಕ್ಯಾಥಡ್ರಲ್ನ ಸಹಾಯಕ ಧರ್ಮಗುರು ವಂದನೀಯ ಪ್ರದೀಪ್ ಕರ್ಡೋಸ ತಮ್ಮ ಪ್ರಬೋಧನೆಯಲ್ಲಿ ಪರರನ್ನು ಪ್ರೀತಿಸದ ಮಾನವ ಹೃದಯ ಸ್ಮಶಾನಕ್ಕೆ ಸಮ ಎಂಬಂತೆ ನಾವು ವಸ್ತುಗಳನ್ನು ಪ್ರೀತಿಸುವ ಬದಲು ಮಾನವರನ್ನು ಪ್ರೀತಿಸುವುದರ ಮೂಲಕ ಪ್ರತಿಯೊಬ್ಬರೂ ಶಾಂತಿಯ ದೂತರಾಗಿ ಜಗತ್ತಿಗೆ ದಾರಿದೀಪವಾಗುವ ಕೆಲಸವನ್ನು ಮಾಡಬೇಕಾಗಿದೆ. ಪರರ ಕಷ್ಟ ಸಂಕಷ್ಟಗಳಿಗೆ ನಾವು ಸ್ಪಂದಿಸುವುದರ ಮೂಲಕ ಐಕ್ಯತಾ ಮನೋಭಾವವನ್ನು ವೃದ್ಧಿಸಿಕೊಳ್ಳಬೇಕು. ಪರರ ನೋವಿಗೆ ದನಿಯಾದಾಗ ಅವರಲ್ಲಿ ಪರಮಾತ್ಮನನ್ನು ಕಾಣಲು ಸಾಧ್ಯವಿದೆ. ಸಮಾಜದಲ್ಲಿ ನಿರ್ಗತಿಕರನ್ನು ಅನಾಥರನ್ನು ಪ್ರೀತಿಸುವ ಮೂಲಕ ಯೇಸು ಸ್ವಾಮಿ ತೋರಿಸಿದ ದಾರಿಯಲ್ಲಿ ಸಾಗಬೇಕು ಎಂದಿದ್ದಾರೆ. ಆದರೆ ಆ ಬೆಳಕನ್ನು ನಮಗೆ ಕೊಟ್ಟಿದೆ. ನೀವು ದೊಡ್ಡ ತ್ಯಾಗ ಮಾಡಿ ನಾವು ಹೇಳ್ತೀವಿ ನೋಡಿ, ಬೆಳಕಿನ ಪುಟ ಯಾವುದು ತತ್ವ ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಳುಹಿಸುವ ಮೊದಲು ಅವನು ನಂದಿನಲ್ಲಿ ಐಕ್ಯವಾಗಿದೆ. ನೀವು ಯೋಹಾನನ ಸುವಾರ್ತೆಯಲ್ಲಿದ್ದರೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿಯಲ್ಲಿದ್ದು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟರು. ಇದು ದೇವರು ಎಷ್ಟು ನೋವನ್ನು ಅನುಭವಿಸಿರಬೇಕು. ಇವು ಸಹೋದರರು ಒಂದಾಗಿ ವಾಸ ಮಾಡುವುದು ಅದೆಷ್ಟು ಒಳಿತು, ಅದೆಷ್ಟು ರಮ್ಯವಾದುದು. ಇಂದು ವಿಶ್ವದಾದ್ಯಂತ ಶಾಂತಿ ಹಾಗೂ ಪ್ರೀತಿ ನೆಲೆಸದೆ ಪ್ರಶ್ನಿಸೋಣ. ಮಾನವ ಹೃದಯಗಳ ನಡುವೆ ಶಾಂತಿ ಪ್ರೀತಿ ಉಳಿದಿದೆಯೇ? ವಿವಿಧ ಕ್ರೈಸ್ತ ಸಭೆಗಳ ನಡುವೆ ನಮ್ಮ ಬಾಂಧವ್ಯ ಅಚಲವಾಗಿದೆ ಎಂಬುದಾಗಿ ನಾವು ಪ್ರಶ್ನಿಸೋಣ. ಹಾಗಾದರೆ ನಾವು ಧ್ಯಾನಿಸುವಂತಹ ಸಂದೇಶ, ಶಾಂತಿ ಪ್ರೀತಿಯ ನವ ಸಮಾಜವನ್ನು ಕಟ್ಟೋಣ. ಕ್ರೈಸ್ತ ಸಭೆ ಶಾಂತಿ ಪ್ರೀತಿಯ ಶಾಲೆಯಾಗಲಿ. ಈ 3 ಹಂತಗಳಲ್ಲಿ ಯುದ್ಧಗಳು ನಡೆಯುತ್ತವೆ. ವಿಶ್ವ ಯುದ್ಧ, ದೇಶದೊಳಗಿನ ಯುದ್ಧ, ಮಾನವನ ಹೃದಯದೊಳಗಿನ ಕದನ.